ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ. ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ಒಂದು ಆರೋಗ್ಯಕರವಾದ ಮತ್ತು ರುಚಿಕರವಾದ ರಾಗಿ ಉಪ್ಪಿಟ್ಟು ಹೆಂಗೆ ಮಾಡೋದಂತ ನೋಡೋಣ. ಏನಿಲ್ಲ ಫ್ರೆಂಡ್ಸ್, ಮನೆ ಒಳಗೆ ಏನು ತರಕಾರಿ ಇರ್ತಾವಲ್ಲ ಅವನ್ನೆಲ್ಲ ಸಣ್ಣಾಗಿ ಈ ಥರ ಹಚ್ಕೋಬೇಕು. ಬೀನ್ಸು, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಆಲೂಗಡ್ಡೆ, ಕ್ಯಾರೆಟು ಮತ್ತು ಶುಂಠಿ ಮತ್ತು ಕರಿಬೇವು, ಕೊತ್ತಂಬರಿ ಈ ಥರ ಸಣ್ಣಾಗಿ ಹೆಚ್ಕೋಬೇಕು ಮೊದಲು. ಆಮೇಲೆ ಒಂದು ಬಾಣಲಿ ಒಳಗಡೆ ಎಣ್ಣೆ ಹಾಕಿ ಎಣ್ಣೆ ಕಾಯ್ಲಿಕ್ಕಿಟ್ಟು ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಸೊ ನೋಡಿ ಹಾಕ್ರಿ. ಇವು ಹುರಿದ್ಮೇಲೆ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಅಲ್ಲ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕೀನಿ. ಈ ಥರ ಕಲಿಸ್ಬೇಕು. ಮತ್ತು ಅದಕ್ಕೆ ಸ್ವಲ್ಪ ಹೆಚ್ಚಿಟ್ಟಿರುವಂಥ ಕರಿಬೇವು ಸೊಪ್ಪು ಮತ್ತು ಒಂದು 4 ಶೇಂಗಾ ಕಾಳು ಹಾಕಬೇಕು. ಶೇಂಗಾ ಎಲ್ಲ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಆಮೇಲೆ ನಾವು ಏನು ಹೆಚ್ಚಿಟ್ಕೊಂಡಿರ್ತೇವಲ್ಲ ಅವೆಲ್ಲ ವೆಜಿಟೇಬಲ್ಸ್ನ ಹಾಕಬೇಕು. ಕೊತ್ತಂಬರಿ ಒಂದು ಬಿಟ್ಟು ಎಲ್ಲ ಹಾಕಿ ಈ ಥರ ಚೆನ್ನಾಗಿ ಅವನ್ನೆಲ್ಲ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗಡೆನ ಮೆತ್ತ ಆಗುವವರೆಗೂ. ಉಪ್ಪಿಟ್ಟು ಯಾರಿಗಿಷ್ಟ ಇಲ್ಲ ಅಂಥೇಳಿ ನಮ್ಮ ಉತ್ತರ ಕರ್ನಾಟಕ ಒಳಗಂತೂ ವಾರಕ್ಕೆ ಒಂದ್ಸಲ ಉಪ್ಪಿಟ್ಟು ಮಾಡ್ತಾರೆ. ಸೊ ಬರೀ ಅದು ರವೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಬೇಜಾರಾದರೆ ಈ ಥರ ನಾವು ರಾಗಿ ಉಪ್ಪಿಟ್ಟು ಮಾಡ್ಕೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಮತ್ತು ಸ್ವಲ್ಪ ಉಪ್ಪು ಜಾಸ್ತಿ ಇದ್ರೆ ಉಪ್ಪಿಟ್ಟು ಟೇಸ್ಟ್ ಇರುತ್ತೆ. ಸೊ ನಾನು 2 ಸ್ಪೂನ್ ಉಪ್ಪು ಹಾಕ್ಕೊಂಡೇನಿ ಮತ್ತು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡೇನಿ. ಈ ಥರ ಎಲ್ಲ ಕಲಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಇದೆಲ್ಲ ಸ್ವಲ್ಪ ಫ್ರೈ ಆಗೈತಿ. ಸೊ ಇದಕ್ಕೆ ನಾನು 1 ಗ್ಲಾಸ್ ರವೆ ಹಾಕ್ತೇನೆ, ಉಪ್ಪಿಟ್ಟು ರವೆ. ಮತ್ತು ಅದ ಗ್ಲಾಸ್ ಅಳತೆಯಿಂದ ಅದ ಕಪ್ಪು ಫುಲ್ ರಾಗಿ ಹಿಟ್ಟು ಹಾಕ್ತೀನಿ. ಇವೆರಡು ಚೆನ್ನಾಗಿ ಈ ಥರ ಕಲಸಿ ಹುರ್ಕೋಬೇಕು. ರವೆ ಹುರಿವರೆಗೂ ಚೆನ್ನಾಗಿ ಹುರಿಬೇಕು ರವೆ, ಇಲ್ಲ ಹಸಿ ಹಂಗೆ ಉಳಿದ್ಬಿಡುತ್ತೆ. ಸ್ವಲ್ಪ ಬಾಳೊತ್ತ ಈ ಥರ ಕೈ ತಿರುಗಿಸ್ಕೋತಾನೆ ಇರಬೇಕು, ಇಲ್ಲಾಂದರೆ ತಳ ಹೊತ್ತುತ್ತ. ನೋಡಿರಿ ಇವಾಗಿದು ಚೆನ್ನಾಗಿ ಹುರಿದೈತಿ. ಇದಕ್ಕೆ ನಾನು ಸಪ್ರೇಟ್ ಬೇರೆ ಬಿಸಿನೀರು ಕಾಸ್ಕೊಂಡಿದ್ದೆ. ಆ ಬಿಸಿನೀರು ಡೈರೆಕ್ಟ್ ಇದಕ್ಕೆ ಹಾಕ್ತೇನೆ, ಎಷ್ಟು ಬೇಕಷ್ಟು ಬಿಸಿನೀರು. ಈ ಬಿಸಿನೀರು ಹಾಕಿ ಸ್ವಲ್ಪ ಕಲಸಿ ಇದನ್ನು ಅಳ್ಳಾಕಿಡಬೇಕು. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದು ಹಾಕಿ ಒಂದು 2 ರಿಂದ 3 ನಿಮಿಷ ಇದನ್ನು ಮುಚ್ಚಿಡಬೇಕು. ನೋಡಿರಿ ಇವಾಗ ಉಪ್ಪಿಟ್ಟು ರೆಡಿ ಆಗೈತಿ. ಸೊ ಇದು ಭಾಳ ಟೇಸ್ಟಿ ಆಗಿರ್ತೈತಿ. ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿರಿ, ಭಾಳ ಟೇಸ್ಟಿ ಇರ್ತೈತಿ. ಥ್ಯಾಂಕ್ ಯು.